ನಮಸ್ಕಾರ. ಈ ಒಂದು ಹೂಸು ನೀವು ಅನ್ಕೊಂಡಿರ್ಬೋದು, ಈ ಮೊದಲಿಗೆ ಹೂಸು ಅನ್ನಕತ್ತಲ್ಲ ಅಂತೇಳಿ. ಹೌದು ಸರ, ಈ ಒಂದು ಹೂಸು ಯಾವ್ಯಾವ ರೀತಿ, ಯಾವ್ಯಾವ ಜಾಗದಲ್ಲಿ, ಎಲ್ಲೆಲ್ಲಿ, ಎಲ್ಲಿ ಕುಂತಾಗ, ಎಲ್ಲಿ ನಿಂತಾಗ, ಎಲ್ಲಿ ಸಮಾರಂಭಕ್ಕೆ ಹೋದಾಗ, ಎಲ್ಲೆಲ್ಲಿ ಬರ್ತಾವ ಅಂತ ಹೇಳ್ತೀನಿ. ದಯವಿಟ್ಟು ಮೊದಲ ಬಾರಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ದಯವಿಟ್ಟು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಅಂತೀನಿ. ಈ ಒಂದು ಹೂಸು ಏನೈತಲ್ಲಪ್ಪ ಅಂತಂದ್ರೆ, ಎಲ್ಲರ ಮದುವೆ ಆಗಲಿ, ಕುಬುಸಾಗಲಿ, ಬರ್ತ್ಡೇ ಆಗಿರಲಿ, ಏನೋ ಒಂದು ಸಮಾರಂಭಕ್ಕೆ ಹೋದಾಗ ಮುದ್ದಾಮ್ ಈ ಒಂದು ಹೇತಿ ಏನಾರ ಬಂದಿರ್ಲಿಕ್ಕಪ್ಪ ಅಂತಂದ್ರೆ ಚಂತೇನ ಒಂದು ಗ್ಯಾಸ್ ಒಂದು ಹಿಡಿತಪ್ಪ ಅಂತ ತೊಗೊಂಡ್ಬಿಡ್ರಿ. ಗ್ಯಾಸ್ ಸ್ವಲ್ಪ ಏನಾರ ಹೆಚ್ಚು ಕಡಿಮೆ ತಿಂದು ಕ್ಯಾಟ ಗ್ಯಾಸ್ ಏನಾರ ಹೊಟ್ಟಿ ಏನಾರ ಸ್ವಲ್ಪ ಗ್ಯಾಸ್ ಹಿಡಿದಿತ್ತಪ್ಪ ಅಂತಂದ್ರೆ ಫಿಕ್ಸ್ ಬರುಕ್ ಬರುಕ್ ಯಾವ ರೀತಿ ಸೌಂಡ್ ಬರ್ತಾವೆ, ಯಾವ ರೀತಿ ವಾಸನೆ ಅಂಕಲ್ ಗಬ್ಬು ಹಿಡಿದು ಬಿಟ್ಟಿರ್ತದೆ. ಅದ್ರಾಗ ನೀವು ಕೇಳ್ಬೇಕ್ರಿ ಈ ಒಂದು ನಮ್ಮ ದೋಸ್ತರ ಬಾಯಾಗ ಏನಪ್ಪ ಅಂತಂದ್ರೆ, ಹೂಸು ಸೌಂಡ್ ಬಂತಪ್ಪ ಅಂದ್ರೆ, ಆವಾಜ್ ಬಂತಪ್ಪ ಅಂತಂದ್ರೆ ವಾಸನೆ ಬರಂಗಿಲ್ಲಂತ್ರಿ. ಹೌದ್ರಿ, ಕರೆ ಹೇಳ್ತೀನಿ ನಾನು. ಆವಾಜ್ ಬಂತಪ್ಪ ವಾಸನೆ ಬರಂಗಿಲ್ಲ. ಅದು ಟುಸುಮಂದು ಆತಪ್ಪ ಅಂತಂದ್ರೆ ಗಬ್ಬು ಈ ಒಂದು ಏನರ ಹಂದಿ ಸತತನ ಏನರ ಅಲ್ಲಿ ಏನು ಸತತ ನೋಡಲಿ ಅಂತಿರ್ಕೋ, ಆ ನಮ್ಮನ್ನು ಹೊಲಸಾಗ್ತೈತಿ, ಸಿಕ್ಕಾಬಿಟ್ಟು ರದ್ದು ಹಿಡಿದಿರ್ತದೆ, ಆ ನಮ್ಮನ್ನು ಹೊಲಸಾಗ್ತೈತಿ ಅಂತ ಹೇಳ್ತೀನಿ ನಾನು. ಈ ಒಂದು ಹೂಸು ಈ ಒಂದು ಯಾವುದು ಸಮಾರಂಭಕ್ಕೆ ಹೋಗಲಿ, ಈ ಒಂದು ಏನು ಕಾರ್ಯಕ್ರಮ, ಮದುವೆ ಆಗಲಿ, ಕುಬಸ ಆಗಲಿ, ಈ ಒಂದು ಏನೇ ಬರ್ತಡೇ ಹೋಗಿರ್ತೀವಿ, ಬರ್ತಡೇಗೆ ಹೋದಾಗ ಇನ್ನೇನು ಕೇಕ್ ಕಟ್ ಮಾಡಬೇಕು, ಹೂಸು ಬಿಡ್ತೀವಿ ರೀ, ಆನವ ರದ್ದು ಹಿಡಿಬೇಕದ. ಕೇಕ್ ಬಿಟ್ಟು ಅಷ್ಟು ಹೊರಗೆ ಬರ್ಬೇಕು. ಆನವ ಹೊಟ್ಟೆ ಏನು ತಿಂದಿರ್ತಾನೋ ಏನಿಲ್ಲೋ, ಅವನ ಗಟ್ಟಿ ತಿಂದಿರ್ತಾನೋ ಚಲೋ ತಿಂದಿರ್ತಾನೋ ಅದು ಗೊತ್ತಿಲ್ಲ ರೀ. ಹೂಸು ಬಿಟ್ಟಪ್ಪ ಅಂದ್ರೆ ರದ್ದು ಹಿಡಿತೈತದ. ಆ ನಮ್ಮನೆ ವಾಸನೆ ಹಂಗಿರ್ತದ್ರಿ, ಅದು ಅಷ್ಟು ರದ್ದ ಹಿಡಿದ ಹೇಳ್ತೀನಿ ನಾನು. ನಿಮ್ಮ ದೋಸ್ತರೊಳಗೆ ಯಾರು ಹಿಂಗೇನು ಬಿಟ್ಟದಪ್ಪ ಅಂದ್ರೆ, ನೀವೇನ್ರ ಹಿಂಗೇನ್ರ ಘಟನೆಗಳು ಏನ್ರ ಆಯ್ತದಪ್ಪ ದಯವಿಟ್ಟು ಕಮೆಂಟ್ ಮೂಲಕ ನಮ್ಗೆ ತಿಳಿಸಿ ಅಂತ ಹೇಳ್ತೀನಿ. ಈ ಒಂದು ಹೂಸು ಕಬ್ಬಗ ಬರ್ತೀನಿ ಸರ್.